ನಿಮ್ಗೆ ಇದನ್ನು ಹೊರತುಪಡಿಸಿ ನಟನೆಯಲ್ಲಿ ಅದರಲ್ಲಿ ಏನಾದರೂ ಆಸಕ್ತಿ ಇದೆಯಾ ಏನು ಅಂತ? ಸರ್, ನಟನೆಯಲ್ಲಿ ಆಸಕ್ತಿ ಇದೆ. ನಟನೆಯಲ್ಲಿ ಆಸಕ್ತಿ ಇದೆ. ಡೈರೆಕ್ಷನ್ನು ಮಾಡಿದ್ದೀನಿ, ನಾನು ಆ್ಯಕ್ಟಿಂಗು ಮಾಡಿದ್ದೀನಿ. ನಾನು ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್, ನಮ್ಮ ಸಿನಿಮಾದಲ್ಲಿ, ಬೇರೆಯವ್ರ ಸಿನಿಮಾದಲ್ಲ. ನಾನು 4-5 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ, ಅದರಲ್ಲಿ ಆ್ಯಕ್ಟಿಂಗು ಮಾಡಿದ್ದೀನಿ, ಬರೆದಿದ್ದೀನಿ, ಡೈರೆಕ್ಷನು ಮಾಡಿದ್ದೀನಿ, ಸಂಭಾಷಣೆನೂ ಬರೆದಿದ್ದೀನಿ. ಆಸಕ್ತಿ ಇದೆ, ನಟನೆಯಲ್ಲಿ ಆಸಕ್ತಿ ಇದೆ. ಯಾರೋ ಅವಕಾಶ ಕೊಡಲಿ ಅಂತ ದೇವರನ್ನಾಗಲೂ ಕೇಳಲ್ಲ. ನಾವೇನೇ ಮಾಡಿದ್ರು ನಾನು ಆ್ಯಕ್ಚುಲಿ ಬಿಟ್ಬಿಟ್ಟೆ, ಅವಕಾಶಗಳ ಬಗ್ಗೆ ಆಸೆನೇ ಬಿಟ್ಬಿಟ್ಟೆ. ನಾನು ಇಂಡಸ್ಟ್ರಿ ಬಗ್ಗೆ ಅದ್ರ ಬಗ್ಗೆ ಆಸೆ ನಮ್ಮದೊಂದು ಟೀಮ್ ಇದೆ, ಒಂದು ಟೀಮ್ ಸೇರ್ಕೊತೀವಿ, ಏನೋ ರಿಕ್ವೆಸ್ಟ್ ಮಾಡ್ಕೊತೀನಿ, ಅವಕಾಶಗಳನ್ನ ಸೃಷ್ಟಿ ಮಾಡ್ತೀವಿ. ಅವಕಾಶಗಳನ್ನ ಹುಡ್ಕೊಂಡಂತೂ ಹೋಗೋದಿಲ್ಲ, ಯಾರು ಅವಕಾಶ ನಾನು ಕೊಡೋದು ಬೇಕಾಗೂ ಇಲ್ಲ. ಈಗ ಸಾಂಗ್ ಬಗ್ಗೆ ಹೇಳೋದಾದ್ರೆ ಅದ್ಭುತವಾಗಿ ರೆಸ್ಪಾನ್ಸ್ ಹೇಗಿದೆ ಸರ್? ಇವಾಗ ಅಂದ್ರೆ ಅವತ್ತು ರಿಲೀಸ್ ಮಾಡಿದೀರಾ ಸರ್? ಆಕ್ಚುಲಿ ನಾವು ದರ್ಶನ್ ಅವ್ರ ಬಗ್ಗೆ ಸುಟ್ಟರು ಗಟ್ಟಿಯಾಗು ಇಟ್ಟಿಗೆಯಂತೆ, ಬೆಂದರು ಒಳೆಯಬೇಕು ಚಿನ್ನದಂತೆ, ಸಿರಿ ಮ್ಯೂಸಿಕ್ ಅಲ್ಲಿ ರಿಲೀಸ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಆ ಒಂದು ಪ್ರತಿಕ್ರಿಯೆ ಅದಕ್ಕೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಥರ ನಾನು ಹಾಡು ಯಾಕೆ ಬರೀಬೇಕು ಅಂತಂದಾಗ, ಆ ಒಂದು ಏನಂತಾರಲ್ಲ, ಒಂದು ನಾನು ದರ್ಶನ್ ಬಗ್ಗೆ ನಾನು ಅಭಿಮಾನಿ, ವಿಶೇಷವಾಗಿ ಗೌರವ, ಅವ್ರ ಬಗ್ಗೆ ನಾನು ಏನೋ ಎಕ್ಸ್ಪೆಕ್ಟೇಷನ್ ಇದೆ, ಅವರಿಂದ ಏನೋ ಆಗಬೇಕು ಅಂತ ಬರೆದಿಲ್ಲ. ನಾನು ದರ್ಶನ್ ಒಂದು ಸ್ಥಿತಿಯಲ್ಲಿ ಯಾರೇ ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರು ಕೂಡ ನಾನು ಹಾಡು ಬರೀತಾ ಇದ್ದೆ. ದರ್ಶನ್ ಅವರು ಸ್ವಲ್ಪ ವಿಶೇಷ ಗೌರವ, ಅವ್ರ ಬಗ್ಗೆ ಏನೋ ಗೊತ್ತಿಲ್ದಂಗೆ ನನಗೆ ಅಗೋಚರ ಶಕ್ತಿ ಅಂತಾರೆ, ತುಂಬ ವಿಶೇಷವಾದ ಪ್ರೀತಿ ಅವ್ರ ಮೇಲೆ ಬಂದಾಗ ಆ ಪ್ರೀತಿನೇ ಹಾಡು ಬರೆಸಿದ್ದು. ಇದು ಸತ್ಯ ಕೂಡ, ಯಾವ ಒಂದು ಲೈನ್ ಕೂಡ ಇದರಲ್ಲಿ ಸುಳ್ಳಿಲ್ಲ. ಆ್ಯಕ್ಚುಲಿ ಅವ್ರು ಜೈಲಿಗೆ ಹೋಗಿದಾರಲ್ಲ, ಒಳ್ಳೇದಕ್ಕೋಸ್ಕರ ಯಾವುದೇ ಒಂದು ತುಂಬ ಕೆಟ್ಟ ಘಟನೆ ಆಗುತ್ತಲ್ಲ, ಮುಂದೆ ಒಳ್ಳೆ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೆಟ್ಟ ಘಟನೆ ಆಗಿರುತ್ತೆ. ಅದೇ ರೀತಿ ಅವ್ರು ಜೈಲಿಗೆ ಹೋಗಿದಾರಲ್ಲ, ಅವರು ನಿಜವಾಗ್ಲೂ ತುಂಬ ಅವರಿಂದ ಒಳ್ಳೆ ಕೆಲಸಗಳಾಗಬೇಕು ಈ ಸಮಾಜಕ್ಕೆ ಅನ್ನೋ ಉದ್ದೇಶದಿಂದ ಹೋಗಿದ್ದಾರೆ. ಅವ್ರು ಯಾಕೆ ಹೋಗಿದ್ದಾರೆ, ಏನು ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಅವ್ರು ಏನೇನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಲೇ ಗೊತ್ತಾಗುತ್ತೆ. ಅದೇ ರೀತಿ ಅವರು ಖಂಡಿತವಾಗಲೂ ಆ ಒಂದು 6 ತಿಂಗಳು 7 ತಿಂಗಳು ಇದ್ದಾರಲ್ಲ, ಆ ಒಂದು ಅನುಭವಿಸಿದಂಥ ನೋವು, ಅಲ್ಲಿ ಅವರು ಯಾವ ಒಂದು ಯೂನಿವರ್ಸಿಟಿ ಕಲಿಸಿದಿರುವಂಥ ಪಾಠ ಅವ್ರಿಗೆ ಕಲಿಸಿರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ದೇವರಾಗುವ ಸಮಯ ಬಂದಿದೆ ಅಂತ. ನನಗೆ ಗೊತ್ತು ಅದು ಅರ್ಥ ಏನು ಕೊಡುತ್ತೆ ಅಂದ್ರೆ, ದೇವರಾಗುವ ಸಮಯ ಬಂದಿದೆ ಅಂದ್ರೆ ಅರ್ಥ ಏನಂತಂದಾಗ, ನೋಡಿ, ನಾವು ಆ ಮನುಷ್ಯ ಇವಾಗ ನಾನೇ ಅನ್ಕೊಳ್ತೀನಿ, ನಾನೇ ಹೋಗಿದ್ದೀನಿ 6 ತಿಂಗಳು 7 ತಿಂಗಳು 8 ತಿಂಗಳು, ಅಲ್ಲಿ ಏನು ಯೋಚನೆ ಬರುತ್ತೆ ಅಂತಂದ್ರೆ, ನಾನು ಇಲ್ಲಿ ಬಂದಿದ್ದೀನಿ, ಯಾವುದೇ ಸಂಪರ್ಕ ಇರಲ್ಲ, ಯಾವ ಒಂದು ಬಂಧುಗಳ ಸಂಪರ್ಕ ಇಲ್ಲ. ಅಂದರೆ ಯಾವಾಗ ಒಂದು ಇಂಟರ್ವ್ಯೂ ಆಗ್ಬೋದು ಬರ್ಬೋದು. ಇಂಟರ್ವ್ಯೂ ಅಂದರೆ ಜೈಲ್ ಲ್ಯಾಂಗ್ವೇಜಲ್ಲಿ ಎಂಟ್ರಿ ಅಂತಾರೆ. ಆ ಕ್ಷಣದಲ್ಲಿ ಅವನು ಏನು ಯೋಚನೆ ಮಾಡ್ತಾನೆ, ಆ ಸಂದರ್ಭದಲ್ಲಿ ಏನು ಯೋಚನೆ ಮಾಡ್ತಾನೆ ಅಂದರೆ, ನನ್ನ ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಳಗಡೆ ಹೋದಾಗ ನನ್ನ ಜೀವ, ನನ್ನ ದೇವರು ಎಲ್ಲಕ್ಕಿಂತ ಹೆಚ್ಚು ಅವರು. ನನ್ನ ಅಕ್ಕ ತೀರ್ಕೊಂಡಾಗ ಅವ್ರ ಮುಖ ಕೂಡ ಆಗಲ್ಲ ನನಗೆ. ಅಂಥ ಸಂದರ್ಭದಲ್ಲಿ ನನಗೆ ತುಂಬಾ ನೋವಾಯಿತು. ಆವಾಗ ಒಳಗಡೆ ನಾನು ಯೋಚನೆ ಮಾಡಿದೆ, ಏನಪ್ಪ ಪ್ರಪಂಚ, ಇಂಥ ಕಷ್ಟಗಳು ಬರ್ತವೆ, ಈ ಸಂದರ್ಭದಲ್ಲಿ ಹಿಂಗಾಯ್ತಲ್ಲ ಅಂತ ಅಂದಾಗ ನನ್ನ ಮನಸ್ಸಿಗೆ, ನಾನು ಮೊದಲು ಹೋಗೋಕ್ಕಿಂತ ಮುಂಚೆ, ಜೈಲಿಗೆ ಹೋಗೋಕ್ಕಿಂತ ಮುಂಚೆ, ನಾನು ಹಂಗಾಗಬೇಕು ಹಿಂಗಾಗಬೇಕು, ಆಡಿ ಕಾರ್ ತಗೋಬೇಕು, ಬಂಗ್ಲೆ ಕಟ್ಟಬೇಕು, ಅದು ಇದೆಲ್ಲ 4 ಜನಕ್ಕೆ ಸಾಮಾನ್ಯ ಮನುಷ್ಯ ಏನು ಆಸೆ ಇತ್ತು ಅದಿತ್ತು. ಅಲ್ಲಿ ಒಳಗಡೆ ಹೋಗಿ ನಮ್ಮ ಅಕ್ಕ ಅವ್ರ ಘಟನೆ ನಡೆದ ಮೇಲೆ ಎಲ್ಲ ಆಸೆಗಳು ಮರೆತುಬಿಟ್ಟೆ. ಈ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಟ್ಟು ನಾನು ಸಾಯಬೇಕು, ಆ ಸಂದೇಶ ಅಮರವಾಗಿರಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು. ಆ ಸಂದೇಶ ಏನು ಅಂತ ನನ್ನಿಂದ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದರ ಪ್ರಯತ್ನದಲ್ಲಿ ನಾನಿದ್ದೀನಿ. ಅದೇ ರೀತಿ ಕೂಡ ದರ್ಶನ್ ಅವ್ರಿಗೆ, ಅವರು ಕೋಟ್ಯಾಂತರ ಅಭಿಮಾನಿಗಳು, ಅವ್ರು ಯಾವುದೇ ಒಂದು ಗೊತ್ತಿಲ್ಲ ಅವ್ರಿಗೆ, ಇದು ಅವ್ರೇನು ಉದ್ದೇಶಪೂರ್ವಕವಾಗಿ ಯಾವುದೂ ಘಟನೆ ನಡೆದಿಲ್ಲ ಅಲ್ಲಿ. ಅದು ಅವ್ರು ಏನಾಯ್ತು ನಮಗಂತ ಗೊತ್ತಿಲ್ಲ, ಕೋರ್ಟಲ್ಲಿ ಕೇಸ್ ಇದೆ, ನಡೀತಾ ಇದೆ. ಆ ಒಂದು ಸಂದರ್ಭದಲ್ಲಿ ಈ ಸಮಾಜದಲ್ಲಿ ನನಗೆ ಹಿಂಗಾಯ್ತು ಅಂತಂದಾಗ ಅವರ ಮನಸ್ಸಲ್ಲಿ, ಇಲ್ಲ, ಈ ಕಳಂಕ ಹೋಗ್ಬೇಕಂದ್ರೆ ನಾನು ಒಳ್ಳೆ ಕೆಲಸಗಳಾಗಬೇಕು, ನನ್ನಿಂದ ಒಳ್ಳೆ ಕೆಲಸಗಳಾಗಬೇಕು, ನಾನು ನನ್ನ ನಂಬಿರುವಂಥ ಸೆಲೆಬ್ರಿಟಿಗಳಿಗೆ ನಾನು ದೊಡ್ಡ ಮಟ್ಟಕ್ಕೆ ನನ್ನ ಕಡೆಯಿಂದ ಏನಾದರೂ ಒಂದು ಏನಂತಾರೆ ಅಂದರೆ ಒಂದು ಸಂದೇಶ ಆಗಬೇಕು, ಒಂದು ಒಳ್ಳೆ ಕೆಲಸಗಳಾಗಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದಿದೆ ಅನ್ನೋದು ನನಗೆ ಗೊತ್ತಿದೆ. ನನ್ನ ಮನಸ್ಸು ಹೇಳ್ತಾ ಇದೆ. ಆ ಒಂದು ಕಾರಣಕ್ಕೆ
ದೇವರಾಗುವ ಸಮಯ ಬಂದಿದೆ. ದೇವರಾಗಿ ಜಗಕ್ಕೆ ನೀ ತೋರಬೇಕಿದೆ. ದೇವರಾಗಿ ಇತಿಹಾಸ ಬರೆಯಬೇಕಿದೆ ಅಂತ. ರಿಷಿ ಅವರು ಮುಂದೆ ಇನ್ನು ಏನ್ ಸರ್ ನಿಮ್ಮ ನಡೆ ಅಂದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಏನು? ಸರ್ ಏನಿಲ್ಲ, ನಾನು ನಾಳೆ ನೆನ್ನೆ ಬಗ್ಗೆ ಯೋಚನೆ ಮಾಡಲ್ಲ, ಇವತ್ತು ಬಗ್ಗೆ ಯೋಚನೆ ಮಾಡ್ತೀನಿ. ಇವತ್ತು ಈ ಕ್ಷಣ ಇಲ್ಲಿ ಬಂದಿದ್ದೀನಿ. ಇವತ್ತು ಎಷ್ಟು ಟೈಮು, 1-2 ಗಂಟೆ ಊಟ ಮಾಡಿದ್ದೀನಿ, ಎಲ್ಲ ಆಯ್ತು, ಇವತ್ತು ಮುಗೀತಷ್ಟೆ. ನಾನು ನೆಕ್ಸ್ಟ್ ಯೋಚನೆ ಓಕೆ, ನಾನೊಂದು ಇವಾಗ ಹಾಡು ಬರಿತಾ ಇದ್ದೀನಿ, ಹಾಡೆ ಬರಿಬೇಕು. ನಾನು ಆ ಹಾಡು ಬರೆಯುವಂಥ ಜಾಗನೇ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲೇ ನಾನು ಬರೆಯೋದು ಹಾಡು, ಆಲ್ಮೋಸ್ಟ್ ಹಾಡುಗಳು. ಇವಾಗ ಅಲ್ಲಿ ಹೋಗ್ಬೇಕು, ನಾನು 6 ಗಂಟೆಗೆ ಆ ಬಾರ್ಗೆ ಹೋಗ್ಬೇಕು. ನನ್ನ ಹತ್ರ ಎಷ್ಟು ದುಡ್ಡಿದೆ, ಇವಾಗ ಒಂದು 200 ರೂಪಾಯಿ ಇದೆ, ಇನ್ನೊಂದು 400 ರೂಪಾಯಿ ಯಾರ ಹತ್ರ ಹಾಕ್ಸ್ಕೋಬೇಕು. 400-500 ರೂಪಾಯಿ ಆಗುತ್ತೆ ನನ್ನ ಖರ್ಚು. ಹೋಗಿ ಬರೀಬೇಕು, ಬರೆದು ಹಾಡನ್ನು ಕಳಿಸ್ಬೇಕು, ಅಷ್ಟೇ ನಮ್ಮ ಯೋಚನೆ. ನಾಳೆ ಬಗ್ಗೆ ಯೋಚನೆನೇ ಇಲ್ಲ. ಒಂಥರ ಸನ್ಯಾಸಿ ಜೀವನ ಅಂತಾನೆ ಹೇಳಿ. ಸನ್ಯಾಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಲೈಫ್ ಸ್ಟೈಲ್ ನೀವು ಹೆಂಗೆ ಬೇಕಾದ್ರೂ ಅದನ್ನ ಸನ್ಯಾಸಿನೋ, ಅವಧೂತನೋ, ವೇಸ್ಟ್ ಬಾಡಿನೋ, ಸೋಂಬೇರಿನೋ, ಯಾವ ರೀತಿ ಬೇಕಾದ್ರೆ ಅದು ನಿಮ್ಮ ಬಿಟ್ಟರೆ ನನ್ನ ಸ್ಟೈಲಿಗೆ ನಾನು ಹಿಂಗೆ ಬದುಕ್ತಾ ಇದ್ದೀನಿ, ಹ್ಯಾಪಿ ಆಗಿದ್ದೀನಿ ಸರ್. ಯಾರಾದ್ರೂ ಈ ತರ ನೀನ್ ದೊಡ್ಡ ಸೋಂಬೇರಿ ಈ ತರದೆಲ್ಲ ಹೇಳಿದಾಗ ಏನಾದ್ರು ಹರ್ಟ್? ನನಗೆ ಇದುವರೆಗೆ ಯಾರು ಸೋಂಬೇರಿ ಅಂತ ಹೇಳಿಲ್ಲ. ನಾನು ಸೋಂಬೇರಿ ಅಲ್ಲ, ನಾನು 24 ಗಂಟೆನೂ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ಆದರೆ ನಂದು ಏನಂತಂದ್ರೆ ಬೇರೆಯವ್ರ ಥರ ಯಾವಾಗಲೂ ಇರ್ಕೊಂಡು ಕುಂತ್ಕೊಳ್ಳ. ನಾನು ಏನೋ ಬರಿಬೇಕಂದ್ರೆ ಅದು ಏನೋ ಒಂದು 10-15 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ನಾನು ಮಿಕ್ಕಿದ ಟೈಮೆಲ್ಲ ಫುಲ್ಲು ಫ್ರೀ ಆಗಿರ್ತೀನಿ. ನೋಡಿದವ್ರಿಗೆಲ್ಲ ನಾನು ಸೋಂಬೇರಿ ಥರ ಕಾಣಿಸ್ತೀನಿ ಅಷ್ಟೇ. ಬೇರೆಯವ್ರು ಏನು ಮಾಡ್ತಾರೆ, ನಾನು 15 ನಿಮಿಷ ಮಾಡೋ ಕೆಲಸ ಬೇರೆಯವ್ರು 10 ಕಷ್ಟಪಟ್ಟು ಮಾಡ್ತಾರೆ. ಅದಕ್ಕೆ ನನಗೆ ಗೊತ್ತಿಲ್ಲ, ಅದಕ್ಕೆ ಉತ್ತರ ಗೊತ್ತಿಲ್ಲ. ನನ್ನ ಕೆಲಸ ನಾನು 10 ಮಾಡೋ ಕೆಲಸ ಒಂದು 15-20 ಮ್ಯಾಕ್ಸಿಮಮ್ ಅರ್ಧ ಗಂಟೆಲಿ ಮುಗಿಸ್ಬಿಡ್ತೀನಿ. ಅದು ಸೋಂಬೇರಿ ಅನಿಸಲ್ಲ. ಅಲ್ಲ, ತುಂಬಾ ಕುಡಿತೀನಿ ಅಂತೆಲ್ಲ ಹೇಳಿದ್ರೆ ನಿಮ್ಮ ಆಪ್ತರ ಬಳಗದವರು ಯಾರು ಆಗಿರ್ಬೋದು ಹೇಳಿಲ್ಲ ನಮಗೆ ಬೇಡ ಇಷ್ಟೊಂದೆಲ್ಲ ಏನಕ್ಕೆ ಆ ಥರದ್ದು? ಹೇಳಿದ್ದಾರೆ. ಆ್ಯಕ್ಚುಲಿ ನಾವೇನು ಚಿಕ್ಕ ಹುಡುಗರಲ್ಲ, ಬೇರೆಯವ್ರ ಹತ್ರ ಬುದ್ಧಿ ಹೇಳಿಸ್ಕೊಂಡು ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋ ಅಷ್ಟು ಇದಲ್ಲ. ನಾನು ಕುಡಿಯೋದು ತಪ್ಪು. ನಾನು ಆ್ಯಕ್ಚುಲಿ ಹೇಳ್ತಾ ಇರೋದು ಏನಂತಂದರೆ, ಎಲ್ಲರಿಗೂ ಏನು ನೀನು ಕುಡಿತೀನಿ ಅಂತ ಹೇಳ್ತೀಯ, ಸಮಾಜಕ್ಕೆ ಒಂದು ತಪ್ಪು ಸಂದೇಶ ಕೊಡ್ತೀಯ ಅಂತ. ಕುಡಿಯೋದು ತಪ್ಪು ಅಂತ ಎಲ್ಲರಿಗೂ ಗೊತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾಳೆ ನಾನು ಸತ್ತೋಗ್ಬಿಟ್ಟೆ, ಕುಡಿದು ಸತ್ತೋಗ್ಬಿಟ್ಟಪ್ಪ ಈ ನನ್ನ ಮಗ ಋಷಿ, ಅದು ಕೂಡ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಅಲ್ವಾ? ಕುಡಿದು ಸತ್ತೋಗ್ಬಿಟ್ಟ ಅಂತ ಅಂದಾಗ, ಅವ್ನು ಕುಡಿದು ಸತ್ತೋದಪ್ಪ, ನಾವು ಕುಡಿತಾ ಇದ್ವಿ, ನಾವು ಕುಡಿಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಬರ್ಬೋದಲ್ಲ, ಯಂಗ್ಸ್ಟರ್ಸ್ ಮನಸ್ಸಲ್ಲಿ ಅಲ್ವಾ? ಅವ್ರು ಮಾಡಿದ್ರೆ ನಾವು ಈ ತರ ಮಾಡಬಾರ್ದು ಅಂತ ಬರ್ಬೋದಲ್ಲ. ಆಮೇಲೆ ಇನ್ನೊಂದು, ನಾನು ಕುಡಿಯೋದ್ರಿಂದ ನನ್ನ ಒಂದು ಏನೋ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀನಿ. ಅಲ್ಲಿಂದ 4 ಅಕ್ಷರ ಬರ್ತವೆ. ಈ ಆಳಾದ ಜೀವನದಿಂದ ಬರೋ ನನ್ನ ಸಾಂಗ್ಗಳಲ್ಲಿ ಸುಮಾರು ಬದಲಾವಣೆ ಕಾಡ್ತದೆ. ಎಷ್ಟೋ ಜನ ಬದಲಾಗಿದ್ದಾರೆ. ಒಳಿತು ಮಾಡೋ ಮನುಷ್ಯ ಇರ್ಬೋದು, ಕಾಯಕವೇ ಕೈಲಾಸ ಅಂತದ್ರಲ್ಲಿ ನನ್ಗನ್ಸಿದ್ದೇನಂತಂದು ಎಲ್ಲ ಕೇಳ್ತಾರೆ ನಿಮ್ಮಂಥವ್ರು ಪ್ರಶ್ನೆ ಕೇಳಿದಾಗ ನಾನು ಏನು ಹೇಳಿದ್ರೆ, ಈ ಆಳಾದ ಬದುಕಿನಿಂದ ಬರೋ 4 ಅಕ್ಷರಗಳಿಂದ 4 ಜನ ಬದಲಾಗ್ತಾರಂದ್ರೆ ಈ ಜೀವನ ಪೂರ್ತಿ ಹಾಳಾಗೋಗ್ಲಿ. ಅಂದ್ರೆ ನಿಮ್ಮ ಸಾಂಗ್ ಕೇಳ್ಬಿಟ್ಟು ಯಾರಾದ್ರೂ ನಿಮ್ಮ ಹತ್ರ ಹೇಳಿದಾರ, ನಾನು ನಿಮ್ ಸಾಂಗ್ ಕೇಳಿ ಸರ್ ನಾನು ತುಂಬಾ ಬದಲಾಗ್ಬಿಟ್ಟೆ? ಸುಮಾರು ಜನ, ನನ್ನ ಮನ್ಸಿಗೆ ಸುಮಾರು ಜನ ಅದು ಯಾವ ರೀತಿ ಹೇಳಿದಾರೆ ಅಂತಂದ್ರೆ, ಕೆಲವು ಫಂಕ್ಷನ್ಗೆಲ್ಲ ಹೋದಾಗ ಅಲ್ಲಿ ಆ ಗೌಡ್ರು, ಊರ್ ಗೌಡ್ರು ಅವರೆಲ್ಲ ಇರ್ತಾರಲ್ಲ, ಅವ್ರು ಬಂದು ಮಾತಾಡ್ತಾರೆ, ಅನೌನ್ಸ್ ಮಾಡ್ತಾರಲ್ಲ ತರ ಋಷಿ ಒಳಿತು ಮಾಡೋ ಮನುಷ್ಯ ಗೀತ ರಚನಾಕಾರ. ಅವ್ರು ಬಂದು ಹೇಳ್ತಾರೆ, ಸರ್ ನಾನು ಸಿಕ್ತವ್ರಿಗೆಲ್ಲ ಹೊಡಿತಾ ಇದೆ ಸರ್, ನಿಮ್ಮ ಹಾಡು ನನ್ನ ಬದಲಾಯಿಸ್ತೀವಿ, ಸೈಲೆಂಟ್ ಆಗಿದ್ದೀನಿ ಸಾರ್. ಒಬ್ಬನೇ ನಾನು ಸಾಯ್ಸೋಕೆ ಹೋಗ್ಬಿಟ್ಟಿದ್ದೆ ಸರ್, ಏನೋ ಮಾಡಿದ್ದೆ ನನಗೆ, ನಿಮ್ಮ ಹಾಡು ಕೇಳಿ ನಾನು ಬದಲಾದೆ ಸರ್. ನಾನು 1 ತಿಂಗಳು ರಜೆ ಹಾಕ್ಬಿಟ್ಟೆ, ಈ ಹಾಡನ್ನು ಎಲ್ಲರೂ ಕೇಳಿಸ್ಕೊಂಡು ಬಂದೆ. ಕೊನೆಗೆ ನಾನು 2 ಬಡ ಮಕ್ಕಳನ್ನ ದತ್ತು ತಗೊಂಡು ಓದಿಸ್ತಾ ಇದ್ದೀನಿ. ಸುಮಾರು ಜನ ಅವಾಗ ನನಗೆ ಖುಷಿ ಆಗುತ್ತೆ. ಸೂಪರ್, ಅದ್ಭುತ ಋಷಿ, ನೀನು ಸೂಪರಾಗಿ ಬರೆದಿದೆ, ಒಳ್ಳೆ ರೈಟ್ರು, ಒಳ್ಳೆ ಕವಿ ಅಂದಾಗ ನನಗೆ ಏನು ಅಷ್ಟೇನು ಅನ್ಸಲ್ಲ. ನನ್ನ ಫಸ್ಟ್ ಪಾಯಿಂಟು, ಇವಾಗ ನೀವು ಕೇಳ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಆಚೆ ಕಡೆ ಹೋದ್ಮೇಲೆ ನನಗೆ ಏನು ನೆನಪಿರಲ್ಲ. ನಾನು ಒಳಿತು ಮಾಡೋ ಮನುಷ್ಯ ಬರೆದಿದ್ದೀನಿ, ದರ್ಶನ್ ಸಾಂಗ್ ಬರೆದಿದ್ದೀನಿ, ಯಾವ ಕಾಯಕವೇ, ಅದೆಲ್ಲ ಏನೇನು ನೆನಪಿರಲ್ಲ. ಯಾರಾದರೂ ಬಂದು ನೆನಪಿಸಿದಾಗ ನನಗೆ ಗೊತ್ತಾಗುತ್ತೆ ಅಷ್ಟೇ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಸಾಂಗ್ ಕೇಳಿ ನಾನು ಬದಲಾದೆ, ನಾನು ಬರೆದು ಸಾಹಿತ್ಯದಿಂದ ಒಂದು ಒಳ್ಳೆ ಕೆಲಸ ಆಗ್ತದೆ ಅಂದಾಗ ಖುಷಿ ಆಗುತ್ತೆ ಅಷ್ಟೇ. ಅದೇ ಬಿಟ್ಟು ನೀವು ಅದ್ಭುತ ರೈಟ್ರು, ನೀನು ಆಧುನಿಕ ಶರೀಫ, ಅವಧೂತ, ಸಂತ ಶಿಶುನಾಳ ಶರೀಫ್ ಅದು ಅಂದಾಗ ದೇವರಲ್ಲಿ ಖುಷಿ ಆಗಲ್ಲ. ಕೊನೆಯದಾಗಿ ಸುಟ್ಟರು ಗಟ್ಟಿಯಾಗು ನೀ ಇಟ್ಟಿಗೆಯಂತೆ ಕೇಳಿ ಹಾಡು. ಅದು ದರ್ಶನ್ ಅವರು ಒಬ್ಬರಿಗೆ ಅನ್ವಯಿಸಲ್ಲ, ಕಷ್ಟದಲ್ಲಿ ನೋವಲ್ಲಿರೋ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ.
ಇದು ಸಿರಿ ಮ್ಯೂಸಿಕಲ್ಲಿ ಬಿಡುಗಡೆಯಾಗಿದೆ. ಈ ಒಂದು ಹಾಡು ಆಗೋದಕ್ಕೆ ಕಾರಣ ರವೀಂದ್ರ ಸ್ವರ್ಗಾವಿ ಅವರು, ಆಮೇಲೆ ನಮ್ಮ ಜಿಗ್ಗು ಮಾಸ್ಟ್ರು, ಆಮೇಲೆ ಕಲ್ಲು ಪಾಟೀಲು, ರಘು ಅವರು, ಸುಮಾರು ಜನ ಒಂದು ಯಾವುದೇ ಒಂದು ಹನುಮಂತು, ಎಸ್ ಟಿ ಸೋಮಶೇಖರು, ಯಾವುದೇ ಒಂದು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಏನೋ ವ್ಯೂಸ್ ಜಾಸ್ತಿ ಆಗಬೇಕು, ಹೆಸರು ಮಾಡಬೇಕು, ಇದೆಲ್ಲ ದುಡ್ಡು ಮಾಡಬೇಕಂತ ಮಾಡಿಲ್ಲ. ಇದು ಒಂದು ಅಭಿಮಾನಕ್ಕೋಸ್ಕರ, ಪ್ರೀತಿಗೋಸ್ಕರ, ಗೌರವಕ್ಕೋಸ್ಕರ ಮಾಡಿರೋಂಥ ಸಾಂಗು. ಸಿರಿ ಮ್ಯೂಸಿಕಲ್ ಬಿಡುಗಡೆ ಆಗಿದೆ. ಸುಟ್ಟರು ಗಟ್ಟಿಯಾಗು ಇಟ್ಟಿಗೆ ಅಂತ ಹೊಡೆದ್ರೆ ಆ ಹಾಡು ಬರುತ್ತೆ. ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಸ್ ಟಿವಿ ಅವರು ನನಗೆ ಈ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಅವರ ತಂಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಓಕೆ ಸರ್, ಆಲ್ ದಿ ಬೆಸ್ಟ್. ಇನ್ನು ನಿಮ್ಮ ಫ್ಯೂಚರಲ್ಲಿ ಪ್ಲಾನ್ಗಳು ಇನ್ನೂ ಸಕ್ಸಸ್ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.